ಮೊದಲನೇದಾಗಿ ಕೇಂದ್ರದ NDA ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್, NDA ಅಂದರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಏನು BJPಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮತ್ತು ನಮ್ಮ JDSನ ಕುಮಾರಸ್ವಾಮಿ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ರಾಜ್ಯದ ಮೇಲೆ ಪ್ರೀತಿ ಪ್ಯಾರು ಮೊಹಬ್ಬತ್ ಎಲ್ಲ ಆಗಿಬಿಟ್ಟಿದೆ. ಇಶ್ಯೂಸ್ ಇಟ್ಕೊಂಡು ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ. ನಾನು ಕುಮಾರಸ್ವಾಮಿ ಸರ್ನ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನೀವು ಹಿರಿಯರು, ಇಬ್ಬರು ಸಚಿವರೇ, ಒಬ್ಬರು ಮಾಜಿ ಮುಖ್ಯಮಂತ್ರಿಗಳು. ಸರ್ ನೀವು ಕಳೆದ 1 ವರ್ಷದಿಂದ ಕೇಂದ್ರದಲ್ಲಿ ಏನು ಕಡಿದು ಕಟ್ಟೆ ಹಾಕಿದಾರೋ ಅಂತ ರಾಜ್ಯದ ಜನಕ್ಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಆತ್ಮಸಾಕ್ಷಿ ಇದ್ದರೆ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ಕೇಂದ್ರದವ್ರು ಏನು ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ನೀವು ಬಂದರೆ ನಾನು ಕಳೆದ 2 ವರ್ಷ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ತಮ್ಮ ಜೊತೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೇಂದ್ರದಲ್ಲಿ ಯಾರು ಭೇಟಿಯಾಗಿದ್ದಾರೆ? ಹಾಂ, ಎಸ್, ನೋಡಿ ಎಲ್ಲರೂ ಹೋಗಿ ಮನವಿಗಳು ಕೊಡ್ತಾರೆ. ನಾವು ಡೆಲ್ಲಿಗೆ ಹೋಗಿ ಸ್ಟ್ರೈಕು ಮಾಡಿದ್ದೀವಿ. ಮನವಿಗಳಿಗೆ ಯಾವಾಗ ಇವ್ರು ಸ್ಪಂದಿಸಲ್ವೋ ನಾವು ಡೆಲ್ಲಿಯಲ್ಲೇ ಹೋಗಿ ಜಂತರ್ ಮಂತರ್ ಅಂತ ಸ್ಟ್ರೈಕು ಮಾಡಿದ್ದೀವಿ. ಆದರೂ ಇವರು ಸ್ಪಂದಿಸಿಲ್ಲ ಕುಮಾರಸ್ವಾಮಿ ಅವರು. ಮತ್ತು ವೈಯಕ್ತಿಕವಾಗಿ ತುಂಬ ಜನ ಸಚಿವರು ಭೇಟಿ ಮಾಡಿದ್ದು ಇದೆ. ತಾವು ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಸುದ್ದಿ ಆಗಿದೆ. ಬಟ್ ಕುಮಾರಸ್ವಾಮಿ ಅವ್ರಿಗೆ ನಾವು ಭೇಟಿ ಮಾಡ್ತೀವಿ. ಒಂದು ಆಸ್ಪೆಕ್ಟ್, ಅವ್ರು ರಾಜ್ಯದಿಂದ ಗೆದ್ದವರಲ್ವ, ನಮ್ಮ ರಾಜ್ಯದ ಬಗ್ಗೆ ಪ್ರೀತಿ ಎಲ್ಲಿದೆ? ನಾನು ಕುಮಾರಣ್ಣ ಅವ್ರನ್ನ ಕೇಳಬೇಕು ಅಂತ ಆಸೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕೇಳಬೇಕು ಅಂತ ಆಸೆ. ನಾನು ನನ್ನ 2 ವರ್ಷದ ರಿಪೋರ್ಟ್ ಕಾರ್ಡು ಮೊನ್ನೆ ಮುಂದೆ ಇಟ್ನಲ್ಲ, ನಾನು ಅವ್ರದ್ದು ಸಂಸದರದ್ದು ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದೀನಲ್ಲ. ಏನಾದರೂ ಮಾತಾಡಿದ್ರೆ ಆಪರೇಷನ್ ಸಿಂಧೂರ್ ಅಂತಾರೆ, ಏನಾದರೂ ಮಾತಾಡಿದ್ರೆ ಮೋದಿ ಅಂತಾರೆ. ನೀವು 1 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದೀರಾ, ಎಷ್ಟು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ, ನಿಮ್ಮ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ.